ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಬಂದುಬಿಟ್ಟು ಇದೊಂದು ಸ್ಲೀವ್ಸ್ ಡಿಸೈನು. ಆ್ಯಕ್ಚುಲಿ ಇದಕ್ಕೆ ಬಾರ್ಡ್ರ್ ಇರೋದ್ರಿಂದ ಕೆಳಗಡೆ ಡಿಸೈನ್ ಬೇಡ, ಬಾರ್ಡ್ರ್ ಹಾಕ್ಬಿಟ್ಟು ಮೇಲೆ ಮಾತ್ರ ಡಿಸೈನ್ ಮಾಡೋಣ ಅಂತ ಕಟಿಂಗ್ ಮಾಡಿದ್ದೀನಿ. ಇದನ್ನು ಮೇಲ್ಗಡೆ ಓಪನ್ ಇಟ್ಟು ಪಟ್ಟಿಗಳ ಥರ ಕೊಟ್ಟು ಸ್ಟಿಚ್ ಮಾಡೋಣ ಅಂತ ಮಾಡಿರುವಂಥದ್ದು. ಇದು ಲೈನಿಂಗಿಗೂ ಪ್ಯಾಚ್ ಬಂದಿದೆ, ಬ್ಲೌಸ್ ಪೀಸ್ಗೂ ಪ್ಯಾಚ್ ಬಂದಿದೆ. ಕಂಕ್ಳ ಹತ್ರ ಎರಡು ಕಡೆಯೂ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ. ಕಂಕ್ಳು ಹತ್ರ ಮಾಮೂಲಿ ಒಂದೊಂದ್ಸಲ ಲೈನಿಂಗ್ ಬಟ್ಟೆ ಕಮ್ಮಿ ಇದ್ದಾಗ ಈ ಥರ ಜಾಯಿಂಟಿಂಗ್ ಬರುತ್ತೆ. ಅದು ಜಾಯಿಂಟ್ ಮಾಡ್ಕೊಳ್ಳೇಬೇಕು, ಯಾವುದೇ ಆದರೂ ಅಷ್ಟೇ. ಒಂದು ಸ್ವಲ್ಪ ಬಟ್ಟೆ ಜಾಸ್ತಿ ತೊಗೊಂಡ್ರೆ ಇರಲ್ಲ, ಇಲ್ಲ ಅಂದರೆ ಜಾಯಿಂಟಿಂಗ್ ಬರುತ್ತೆ. ಬ್ಲೌಸ್ ಪೀಸ್ಗಂತೂ ಆ್ಯಕ್ಚುಲಿ ಬಂದೇ ಬರುತ್ತೆ, ಲೈನಿಂಗ್ಗೆ ಜಾಸ್ತಿ ತೊಗೊಂಡ್ರೆ ಬರೋಲ್ಲ, ಇಲ್ಲಾಂದರೆ ಅದಕ್ಕೂ ಜಾಯಿಂಟ್ ಮಾಡ್ಕೋಬೇಕು. ನಾನು ಜಾಯಿಂಟ್ ಮಾಡ್ಕೊಂಡಲ್ಲ ಅದೇ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಮತ್ತು ಬ್ಲೌಸ್ ಪೀಸ್ಗೂ ಹಾಗೆ ಜಾಯಿಂಟ್ ಮಾಡ್ಕೋಬೇಕು. ಮಾಡಿಕೊಂಡು ನಾವು ಏನು ಕಟಿಂಗ್ ಮಾಡ್ತೀವಿ, ಒಂದೊಂದ್ಸಲ ಶೇಪ್ ತೆಗ್ದಿರ್ತೀನಿ, ಒಂದೊಂದ್ಸಲ ಶೇಪ್ ತೆಗಿಯಲ್ಲ. ಯಾಕೆಂದರೆ ಜಾಯಿಂಟ್ ಮಾಡ್ತೀವಲ್ಲ, ಜಾಯಿಂಟ್ ಮಾಡಿದ್ಮೇಲೆ ಶೇಪ್ ತೆಗೆದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದೊಂದ್ಸಲ ಮಾಡಲ್ಲ. ಓಕೆನಾ? ಇವಾಗ ಇದನ್ನು ನೋಡಿಕೊಂಡು ಅಲ್ಲಲ್ಲಿ ನ್ಯಾಚ್ ಹಾಕಿರ್ತೀವಲ್ಲ, ನ್ಯಾಚ್ ಹಾಕ್ಕೊಂಡು ಸೈಡ್ ಇಟ್ಕೋಬೇಕು. ಇದಾದಮೇಲೆ ಬ್ಲೌಸ್ ಪೀಸ್ಗೂ ಸೇಮ್ ಅದೇ ರೀತಿಯೇ ಅದಕ್ಕೆ ಜಾಯಿಂಟ್ ಬರುತ್ತಲ್ಲ, ಸೈಡಲ್ಲಿ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಬ್ಲೌಸ್ಗೂ ಸೈಡಲ್ಲಿ ಎರಡು ಕಡೆನೂ ಅದೇನು ಪೀಸ್ ಇರುತ್ತೆ ಅದನ್ನ ಅಡ್ಜಸ್ಟ್ ಮಾಡಿ ಜಾಯಿಂಟ್ ಮಾಡ್ಕೋಬೇಕು. ಜಾಯಿಂಟ್ ಮಾಡ್ಕೊಂಡು ಆದಮೇಲೆ ನಾವು ಮಾಮೂಲಿ ಬ್ಲೌಸ್ ಪೀಸ್ನ ಲೈನಿಂಗ್ನ ಇಟ್ಟು ಇನ್ನೌಟ್ ಮಾಡ್ಕೋಬೇಕು. ಕೆಳಗಡೆ ಬಾರ್ಡರ್ ಬರುತ್ತೆ, ಆಮೇಲೆ ಅಟ್ಯಾಚ್ ಮಾಡ್ಕೊಳ್ಳೋದು. ಅದು ಸಪ್ರೇಟ್ ಬಾರ್ಡರ್ ಇರೋದ್ರಿಂದ ತೆಗೆದಿಟ್ಟಿದ್ದೀನಿ. ಅಂದರೆ ಇದು ಲೇಸ್ ಥರ ಇದೆ, ಬಾರ್ಡರು ಲೇಸ್ ಥರ ಇರೋದ್ರಿಂದ ಅದು ಬಿಚ್ಚಿಬಿಟ್ಟು ಹಾಗೆ ಇಟ್ಟಿದ್ದೀನಿ. ಲಾಸ್ಟಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಇವಾಗ ಇದನ್ನು ನಾನು ಆಲ್ರೆಡಿ ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಮಧ್ಯದಲ್ಲಿ, ಅಲ್ಲಿ ಇನ್ನೌಟ್ ಮಾಡ್ಕೋಬೇಕು. ಅದು ಸ್ಟಿಚ್ ಮಾಡಿ ಇನ್ನೌಟ್ ಮಾಡ್ಕೋಬೇಕು. ಓಪನ್ ಬರುತ್ತೆ ಅದು, ಅಲ್ಲಿ ಓಪನ್ ಬಂದ ಮೇಲೆ ಅಲ್ಲಿಗೆ ನಾವು ಪಟ್ಟಿ ಕೊಟ್ಟು ಸ್ಟಿಚ್ ಮಾಡ್ಕೊಳ್ಳುವಂಥ ಡಿಸೈನ್ ಇದು. ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಫುಲ್ಲು ಉದ್ದಕ್ಕೂ ಕೊಡ್ಬೋದು, ಅದ್ರ ಬಾರ್ಡರ್ ಇರೋದ್ರಿಂದ ನಾನು ಬಾರ್ಡರ್ ಬಿಟ್ಟು ಮೇಲೆ ಮಾತ್ರ ಮಾಡಿದ್ದೀನಿ. ಬಾರ್ಡರ್ನು ವೇಸ್ಟ್ ಮಾಡೋದು ಬೇಡ. ಸುಮ್ಮನೆ ಇವಾಗ ಹಿಂದೆನೂ ಡಿಸೈನ್ ಮಾಡಿರೋದ್ರಿಂದ ಹಿಂದೆ ಕೊಟ್ಟರೆ ಅಷ್ಟು ಚೆನ್ನಾಗಿರಲ್ಲ. ಸ್ಲೀವ್ಸ್ಗೆ ಇರಲಿ, ಮೇಲೆ ಡಿಸೈನ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇರೋವಂಥದ್ದು. ಈ ರೀತಿ ಫಸ್ಟು ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು, ಮೇಲೇನೂ ನಾನು ಓಪನ್ ಇಟ್ಟಿಲ್ಲ, ಕೆಳಗಡೆನೂ ಓಪನ್ ಇಟ್ಟಿಲ್ಲ, ಚೌಕಾಕಾರದಲ್ಲಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇವಾಗ ಅದನ್ನು ಕಟ್ ಮಾಡಿ ಇನ್ನೌಟ್ ಮಾಡ್ಕೋತೀನಿ. ನ್ಯಾಚ್ ಹಾಕ್ಬಿಟ್ಟು ಇನ್ನೌಟ್ ಮಾಡ್ಕೋಬೇಕು. ಇನ್ನೌಟ್ ಮಾಡ್ಕೊಂಡು ಆದಮೇಲೆ ಅಲ್ಲಿಗೆ ಪೈಪಿಂಗಿಗೂ ಕೊಡಬೇಕು. ನಾನು ಆಲ್ರೆಡಿ ಸೀರೆ ಪೀಸ್ ಸ್ವಲ್ಪ ತೊಗೊಂಡಿದ್ದೀನಿ, ನೆಕ್ಕಿಗೂ ಕೊಟ್ಟಿದ್ದೀನಿ. ಹಾಗೆ ಸ್ಲೀವ್ಸ್ಗೂ ಹಾಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ರೀತಿ ನ್ಯಾಚ್ ಹಾಕ್ಕೊಂಡು ಇನ್ನೌಟ್ ಮಾಡ್ಕೊಂಡಾದಮೇಲೆ, ಇದು ಇನ್ನೌಟ್ ಆದಮೇಲೆ ಪೈಪಿಂಗ್ ಕೊಡ್ತಾ ಇರುವಂಥದ್ದು. ಮೊದಲೇ ಕೊಟ್ಟರೆ ಚೆನ್ನಾಗಿರಲ್ಲ ಇದಕ್ಕೆಲ್ಲ, ಯಾಕೆಂದರೆ ಇದು ಬಾಕ್ಸ್ ಟೈಪಲ್ಲೆಲ್ಲ ಇನ್ನೌಟ್ ಮಾಡಿರ್ತೀವಲ್ಲ, ಆಮೇಲೆ ಕೊಡ್ಬೋದು ಪೈಪಿಂಗು. ಇಲ್ಲ ನಿಮ್ಗೆ ಬೇಡ ಅನ್ನೋದ್ರೆ ಮೇಲಿಂದ ಲೇಸ್ ಕೊಟ್ಕೋಬೋದು. ನನಗೆ ಲೇಸ್ ಏನೋ ಇಷ್ಟ ಆಗಿಲ್ಲ, ಸೀರೆಯಲ್ಲೇ ಪೈಪಿಂಗ್ ಥರ ಕೊಟ್ಟರೆ ಸಣ್ಣದಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪೈಪಿಂಗೇ ಕೊಡೋಣ ಅಂತ ಸೀರೆ ಪೀಸ್ ಸ್ವಲ್ಪ ತೊಗೊಂಡಿದ್ದೀನಿ. ಈ ರೀತಿ ಮೇಲ್ಗಡೆಯಿಂದನೂ ಒಂದು ಹೊಲಿಗೆ ಹಾಕೊಂಡ್ಬಿಟ್ಟು ಪಾಯಿಂಟ್ ಹೊಲಿಗೆ ಹಾಕೊಂಡಾದ್ಮೇಲೆ ಇವಾಗ ಸುತ್ತ ಒಂದು ಸ್ಟಿಚ್ ಹಾಕೊಂಡ್ಬಿಡ್ಬೇಕು. ಬಟ್ಟೆ ಸುತ್ತ ಇವಾಗ ಲೈನಿಂಗ್ ಪೀಸು ಮತ್ತು ಬ್ಲೌಸ್ ಪೀಸನ್ನು ಇಟ್ಕೊಂಡು ನೀಟಾಗಿ ಆ ಕಡೆ ಈ ಕಡೆ ಎಲ್ಲೂ ಜಾರದೇ ಇದ್ದಂಗೆ ಸ್ಟಿಚ್ ಹಾಕ್ಕೊಂಡ್ಬಿಟ್ರೆ ನಮಗೆ ನೀಟಾಗಿರುತ್ತೆ. ಓಕೆನಾ? ಈ ರೀತಿ ಆದಮೇಲೆ ನಾನು ಹೇಳ್ದಂಗೆ ಉಲ್ಟಾ ಇಟ್ಕೊಂಡು ನಾವು ಪೈಪಿಂಗ್ನ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇದು ನಾವು ಪಾಯಿಂಟ್ ಹೊಲಿಗೆ ಹಾಕಿರೋದ್ರಿಂದ ಡೈರೆಕ್ಟಾಗಿ ಸ್ಟಿಚ್ ಮಾಡೋಕ್ಕಾಗಲ್ಲ. ಹಿಂದೆಗಡೆ ನಾವು ಸ್ಟಿಚ್ ಮಾಡಿರ್ತೀವಲ್ಲ ಪಾಯಿಂಟು ಹೊಲಿಗೆ, ಅಲ್ಲಿಂದ ನೋಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಉಲ್ಟಾ ಮಾಡಿ ಸ್ಟಿಚ್ ಮಾಡೋಕ್ಕಾಗಲ್ಲ. ಮಾಮೂಲಿ ಬ್ಲೌಸ್ ಥರ ಪೈಪಿಂಗ್ನ ಇದನ್ನು ಕೆಳಗಡೆ ನಾವು ಸ್ಟಿಚ್ ಮಾಡಿರ್ತೀವಿ, ಅದ್ರ ಮೇಲೆ ಸ್ಟಿಚ್ ಬರಬೇಕು. ಕೆಳಗಡೆ ಪೈಪಿಂಗ್ ಪಟ್ಟಿ ಇಟ್ಕೊಂಡು ಆಮೇಲೆ ಏನು ಪಾಯಿಂಟ್ ಹೊಲಿಗೆ ಹಾಕಿರ್ತೀವಲ್ಲ ಅದ್ರ ಮೇಲೆ ಸ್ಟಿಚಿಂಗ್ ಬರಬೇಕು. ಹಿಂದೆ ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡೋಕ್ಕಾಗಲ್ಲ. ಹಂಗಾಗಿ ಬ್ಲೌಸ್ ಪೀಸ್ನ ಉಲ್ಟಾ ಇಟ್ಟು ಅದ್ರ ಕೆಳಗಡೆ ಪೈಪಿಂಗ್ ಪಟ್ಟಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ಅದು ಉಲ್ಟಾ ತಿರುಗಿಸಿದಾಗ ಒಳಗಡೆ ಬರಬೇಕು. ಆ ರೀತಿ ಮಾಡ್ಕೋಬೇಕಾಗುತ್ತೆ. ಇವಾಗ ಇದು ನಾನು ಹಾಗೆ ಎಕ್ಸ್ಟ್ರಾ ಬಟ್ಟೆ ಏನಾದರೂ ಇರೋದನ್ನೆಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ನ್ಯಾಚ್ ಹಾಕ್ಕೊಂಡೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ಒಂದು ನ್ಯೂಸ್ ಪೇಪರ್ ತೊಗೊಂಡು ಅದು ಏನು ಇದೆ ಮಧ್ಯದಲ್ಲಿ ಮಾರ್ಕ್ ಮಾಡ್ಕೊಂಬಿಟ್ಟು, ಇವಾಗ ಅದಕ್ಕೇನೋ ಎಷ್ಟು ಇರುತ್ತೆ ಅಷ್ಟಕ್ಕೆ, ಒಂದು ಇದಕ್ಕೇನು ಚಿಕ್ಕದೆ ಸಾಕು, ಕೆಳಗಡೆ ಬಾರ್ಡರ್ ಬರೋದ್ರಿಂದ ಮೇಲೆ ಅಷ್ಟೇ ಇರೋದ್ರಿಂದ ತೊಂದರೆ ಏನಿಲ್ಲ. ಅದಕ್ಕೆ ನಾವು ಒಂದು ಪೇಪರ್ ತೊಗೊಂಡು ನ್ಯೂಸ್ ಪೇಪರ್ನ ಮಾರ್ಕ್ ಮಾಡಿಕೊಂಡು ಅದಕ್ಕೆ ಪಟ್ಟಿ ಸ್ಟಿಚ್ ಮಾಡ್ಕೋಬೇಕು ಈ ರೀತಿ. ಆಮೇಲೆ ಪೈಪಿಂಗ್ ಪಟ್ಟಿನೂ ಸ್ವಲ್ಪ ಸ್ಟಿಚ್ ಮಾಡ್ಕೋಬೇಕು. ನಾನು ಹೇಳಿದ್ಮೇಲೆ ಪೈಪಿಂಗ್ ಕೊಡಬೇಕು ಅಂತ, ಹಾಗಾಗಿ ಇದು ಪಟ್ಟಿ ಬಂದ್ಬಿಟ್ಟು ಅಡ್ಡಡ್ಡವಾಗಿ ಕೊಡುವಂಥದ್ದು. ಆಮೇಲೆ ಮತ್ತೆ ಸುತ್ತ ಪೈಪಿಂಗ್ ಕೊಡಬೇಕು. ಅದು ಏನು ಓಪನ್ ಮಾಡಿದ್ದೀವಲ್ಲ ಡಿಸೈನು, ಅಲ್ಲಿಗೆ ಪೈಪಿಂಗ್ ಕೊಡಬೇಕು. ಆ ರೀತಿ ಇದನ್ನು ರೆಡಿ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ ಪೈಪಿಂಗ್ ಕೊಡ್ತಾ ಇದ್ದೀನಲ್ಲ, ಆ ರೀತಿ ನೀಟಾಗಿ ಉಲ್ಟಾ ಬ್ಲೌಸ್ ಪೀಸ್ ಇಟ್ಕೊಂಡು ನಾನು ಇಲ್ಲಿ ಇಟ್ಟಿದ್ದೀನಲ್ಲ ಆ ಥರ ಇಟ್ಕೊಂಡು, ಅದು ಪಾಯಿಂಟ್ ಹೊಲಿಗೆ ಇರುತ್ತಲ್ಲ ಅದ್ರ ಮೇಲೆ ಕೆಳಗಡೆ ಪೈಪಿಂಗ್ ಪಟ್ಟಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೀಟಾಗಿ ಬರುತ್ತೆ, ಅದೇನು ಹೆಚ್ಚು ಕಮ್ಮಿ ಆಗೋಲ್ಲ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಆ ಕ್ರಾಸಲ್ಲೆಲ್ಲ ಸ್ವಲ್ಪ ನೀಟಾಗಿ ತಿರುಗಿಸ್ಕೊಳ್ಳಿ.
ನೀಟಾಗಿ ಬರುತ್ತೆ. ಅದು ಹಿಂಗೆ ಉಲ್ಟಾ ತಿರುಗಿಸಿದ್ರೇ ಸಾಕು ನೀಟಾಗಿ ಬರುತ್ತೆ. ಆಮೇಲೆ ಫಸ್ಟು ಅದು ಬಟ್ಟೆನ ಸ್ಟಿಚ್ ಮಾಡ್ಕೋಬೇಕು. ಪೈಪಿಂಗ್ ಪಟ್ಟಿನ ಫಸ್ಟೇ ಫೋಲ್ಡ್ ಮಾಡ್ಕೊಂಡಿರಬೇಕು ಒಂದು ಫೋಲ್ಡ್ನ. ಆಮೇಲೆ ಸ್ಟಿಚ್ ಮಾಡಿಕೊಂಡು ಸುಮ್ಮನೆ ಫೋಲ್ಡಿಂಗ್ ಮಾಡೋದು ಅಷ್ಟೇ. ಪೈಪಿಂಗ್ ಇವಾಗ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಒಳಗಡೆ ಹೋಗುತ್ತೆ. ಅದನ್ನ ಬೇಕಾದ್ರೆ ಇನ್ನೊಂದು ಎಕ್ಸ್ಟ್ರಾ ಹೊಲಿಗೆ ಹಾಕ್ಕೋಬೋದು. ಆವಾಗ ನೀಟಾಗಿರುತ್ತೆ. ಎಕ್ಸ್ಟ್ರಾ ಬಟ್ಟೆ ಉದ್ದ ಇರೋದಿದ್ದರೆ ಇನ್ನೊಂದು ಹೊಲಿಗೆ ಹಾಕ್ಬಿಟ್ರೆ ನೀಟಾಗಿ ಫಿನಿಶಿಂಗ್ ಆಗುತ್ತೆ. ಏನು ಅಷ್ಟು ಇದಾಗಿ ಕಾಣಿಸಲ್ಲ. ಕೆಲವರು ಎಮ್ಮಿಂಗ್ ಮಾಡ್ಕೋತಾರೆ. ನಾನು ಸ್ಟಿಚ್ಚಿಂಗೇ ಹಾಕಿದೆ, ಎಮ್ಮಿಂಗ್ ಏನು ಬೇಡ, ಅದಕ್ಕೆ ಎಕ್ಸ್ಟ್ರಾ ಇನ್ನೊಂದು ಹೊಲಿಗೆ ಹಾಕ್ಬಿಟ್ಟು ಸರಿ ಮಾಡಿದೆ. ಆ ರೀತಿಯೂ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಈಗ ಇದು ರೆಡಿ ಆದಮೇಲೆ ಪಟ್ಟಿ ಕೊಡಬೇಕು ಅಂದರೆ ನ್ಯೂಸ್ ಪೇಪರ್ ತೊಗೊಂಡು ಅದು ಮಾರ್ಕ್ ಮಾಡ್ಕೊಂಬಿಡ್ಬೇಕು. ಅದೇನು ಓಪನ್ ಇದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡು ಈ ಥರ ಪಟ್ಟಿ ಕೊಟ್ಬಿಟ್ಟು ಒಂದನ್ನು ಆ ಕಡೆ ಫೋಲ್ಡ್ ಮಾಡಿದ್ರೆ ಒಂದನ್ನು ಈ ಕಡೆ ಫೋಲ್ಡ್ ಮಾಡಬೇಕು. ಮಧ್ಯೆ ಸ್ಟಿಚ್ ಮಾಡ್ತೀವಲ್ಲ ಅದನ್ನೇನು ಮಾಡಬೇಕು ಅಂದರೆ 2-3 ಸ್ಟಿಚ್ ಹಾಕ್ಕೊಳ್ಳಿ. ಅದು ಓಪನ್ ಆಗಬಾರ್ದು, ಸಪ್ರೇಟ್ ಆಗಬಾರ್ದು ಆ ಪಟ್ಟಿ. ಆ ಥರ ಒಂದು ಸ್ಟಿಚ್ ಹಾಕ್ಕೊಂಡು ಒಂದನ್ನು ಆ ಕಡೆ ಫೋಲ್ಡ್ ಮಾಡಿದ್ರೆ ಒಂದನ್ನು ಈ ಕಡೆ ಫೋಲ್ಡ್ ಮಾಡಬೇಕು. ಆ ಥರ ಡಿಸೈನ್ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನೆಕ್ಕಿಗೂ ಇಟ್ಟಿದ್ದೀನಿ, ನೆಕ್ದು ವೀಡಿಯೋನೂ ಹಾಕಿದ್ದೀನಿ, ಬೇಕಂದರೆ ಚೆಕ್ ಮಾಡಿ. ಈ ರೀತಿ ಇಟ್ಕೊಂಡು ಬ್ಲೌಸ್ ಪೀಸ್ನ ಇವಾಗ ಸ್ಟಿಚ್ ಮಾಡ್ಕೊಳ್ಳೋದು ನೋಡಿ. ಇದು ಇಷ್ಟೇ. ಇದು ಪೇಪರಲ್ಲಿ ಇಟ್ಬಿಟ್ಟು ಸ್ಟಿಚ್ ಮಾಡಿ ಆಮೇಲೆ ಆ ಕಡೆ ಈ ಕಡೆ, ಆ ಕಡೆ ಒಂದು ಫೋಲ್ಡ್ ಮಾಡಿ ಈ ಕಡೆ ಒಂದು ಫೋಲ್ಡ್ ಮಾಡಿಬಿಟ್ಟು ಅಟ್ಯಾಚ್ ಮಾಡ್ಕೊಂಬಿಟ್ರೆ ಈಗಿದು ಡೈರೆಕ್ಟಾಗಿ ಬ್ಲೌಸ್ ಸ್ಲೀವ್ಸ್ಗೆ ಇಟ್ಬಿಟ್ಟು ಸ್ಟಿಚ್ ಮಾಡೋದು ನೋಡಿ. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಡಿಸೈನ್ ರೆಡಿ ಆಗುತ್ತೆ. ತುಂಬ ಬ್ಯೂಟಿಫುಲ್ಲಾಗಿರುತ್ತೆ. ಟ್ರೈ ಮಾಡಿ. ಬೇಕೆಂದರೆ ಇದು ಅಡ್ಡಡ್ಡವಾಗೂ ರೆಡಿ ಮಾಡ್ಕೊಬೋದು. ನಾನು ಕೆಳಗಡೆ ಬಾರ್ಡರ್ ಇರೋದ್ರಿಂದ ಕೆಳಗಡೆ ಮಾಡಿಲ್ಲ, ಬಾರ್ಡರ್ ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು. ಅದು ಇವಾಗ ಇದು ಡಿಸೈನ್ ಆದಮೇಲೆ ಬಾರ್ಡರ್ನು ಹಾಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಚೆನ್ನಾಗಿರುತ್ತೆ ಬಾರ್ಡರ್ ಅಂದ್ಬಿಟ್ಟು. ಆಮೇಲೆ ಈ ರೀತಿ ಪೇಪರ್ನೆಲ್ಲ ತೆಗೆದುಬಿಡೋದು. ಪೇಪರ್ ಏನು ಅಷ್ಟೇ, ಇನ್ನೇನಿಲ್ಲ. ಸ್ಟಿಚಿಂಗ್ ಆದಮೇಲೆ ತೆಗೆದು ಸಪೋರ್ಟ್ಗೋಸ್ಕರ ಅಷ್ಟೇ ಪೇಪರು. ಅದು ನೀಟಾಗಿ ಓಪನ್ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಕಚ್ ವರ್ಕು ಕಟ್ ವರ್ಕ್ ಥರ ಹಾಕ್ಕೊಳ್ಳೋರ್ಗಂತೂ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಇದು ಒಂಥರ ಓಪನ್ ಇರೋದ್ರಿಂದ ಬೇಕು ಅಂದರೆ ನೆಟ್ ಹಾಕ್ಕೊಂಡು ಮಾಡ್ಕೊಬೋದು. ನಿಮಗೆ ಓಪನ್ ಹಾಕ್ಕೊಳ್ಳೋರು ಇಷ್ಟ ಆಗೋಲ್ಲ ಅನ್ನೋರಾದರೆ ನೀಟಾಗಿ ನೆಟ್ ಹಾಕ್ಕೊಂಡು ಮಾಡ್ಕೊಬೋದು ನೋಡಿ. ಈ ರೀತಿ ಇದೆ ಬಾರ್ಡರು. ಆ ಕಡೆ ಈ ಕಡೆ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಕೆಳಗಡೆ ಫಸ್ಟು ಫೋಲ್ಡ್ ಮಾಡ್ಕೊಂಬಿಡ್ಬೇಕು. ಆಮೇಲೆ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋದು ಈ ಥರ ನೋಡಿ. ಎಷ್ಟು ಬ್ಯೂಟಿಫುಲ್ ಆಗಿದೆ, ತುಂಬ ನೀಟಾಗಿ ರೆಡಿಯಾಗಿದೆ. ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.